ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ನಿಮ್ಮೆಲ್ಲರ ಕಮೆಂಟ್ಸ್ ನೋಡ್ತಾ ಇದ್ದರೆ ನನಗೆ ಡೈಲಿ ವೀಡಿಯೋಸ್ ಮಾಡೋದಕ್ಕೆ ತುಂಬ ಕಷ್ಟನೇ ಅನ್ನಿಸ್ತಾ ಇಲ್ಲ. ಸೊ ನಿಮ್ಮ ಪ್ರೀತಿ ಎಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಫೀಲ್ ಆಗ್ತಾ ಇದೆ. ನಮ್ಮ ವೀಡಿಯೋಸಿಂದ ನೀವೂ ವೆಯ್ಟ್ ಲಾಸ್ ಆಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಸೊ ಬನ್ನಿ, ಈ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು ಬಂದುಬಿಟ್ಟು 12ನೇ ದಿನ. ಆ್ಯಂಡ್ ಇವತ್ತು ಬಂದುಬಿಟ್ಟು ನಾನು ಮಾರ್ನಿಂಗು ಹೊರಗಡೆ ಹೋಗೋದಿತ್ತು ಸ್ವಲ್ಪ ಮಾರ್ಕೆಟ್ಗೆ. ಹಾಗಾಗಿನೇ ಸ್ವಲ್ಪ ಕ್ವಿಕ್ಕಾಗಿ ಏನು ಹೇಳಿದ್ನಲ್ಲ, ಒಂದು ವಾರದಲ್ಲಿ 1-2 ಸಲ ಆದರೂ ತೊಗೊಳಕ್ಕೆ ಟ್ರೈ ಮಾಡಿ. ಆ್ಯಂಡ್ ಬಾಡಿನೂ ತುಂಬ ಹೀಟ್ ಇರುತ್ತಲ್ಲ ಅಂಥವ್ರಿಗೆ ಚೆನ್ನಾಗಿ ನಮಗೆ ತುಂಬ ವೈಟಮಿನ್ಸು ಸಿಗುತ್ತೆ ಅದರಿಂದ. ವೆಯ್ಟ್ ಲಾಸ್ ಡಯಟ್ ಮಾಡ್ತಾ ಇರ್ತಿರಲ್ಲ, ಈ ಎಳ್ನೀರನ್ನ ನೀವು ಆರಾಮಾಗಿ ಇನ್ ಬಿಟ್ವೀನ್ ಯಾವಾಗಾದರೂ ತೊಗೊಳ್ಬೋದು. ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ವೆಯ್ಟ್ ಲಾಸ್ಗೆ. ಸೊ ನಾನು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಏನು ಮಾಡಿದ್ದೀನಿ ಅಂದರೆ, ಎಳ್ನೀರಿಗೆ 1 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು 5 ನಿಮಿಷ ಸೊ ಪಕ್ಕಕ್ಕಿಟ್ಟು ಅದು ಸ್ವಲ್ಪ ಚೆನ್ನಾಗಿ ನೆನೆಸ್ಕೊಂಡು ಉಬ್ಬಿಕೊಳ್ಳುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ. ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ನಾರ್ಮಲಾಗಿ ಎಳ್ನೀರು ಕುಡಿತೀವಲ್ಲ, ಅದಕ್ಕಿಂತ ಈ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ಥರ ನೀವು ಖಾಲಿ ಹೊಟ್ಟೆಲೇ ತೊಗೋಬೇಕು ಅಂತ ಏನೂ ಇಲ್ಲ. ಮಿಡ್ ಮಾರ್ನಿಂಗ್ ಯಾವಾಗಾದರೂ ಹೊಟ್ಟೆ ಹಶ್ವ ಆದರೆ ಸೊ ಇಲ್ಲ ಈವ್ನಿಂಗ್ ಟೈಮಲ್ಲಿ ನೀವು ತೊಗೋಬೋದು. ತುಂಬ ರಿಫ್ರೆಶಿಂಗ್ ಫೀಲ್ ಇರುತ್ತೆ. ನಮ್ಮ ಟೌನ್ಶಿಪ್ಪಲ್ಲಿ ಏನು ಅಂತಂದರೆ, ಎವ್ರಿ ಮಂಡೇ ಮತ್ತು ಎವ್ರಿ ಫ್ರೈಡೇಗಿಂತ ಮಂಡೇ ತುಂಬ ಚೆನ್ನಾಗಿ ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದು ಮಾರ್ಕೆಟ್ ಹಾಕಿರ್ತಾರೆ. ಒಂದ್ಸರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅನಿಸುತ್ತೆ. ಸೊ ಎವ್ರಿ ಮಂಡೇಗೆ ನಾನು ಹೋಗ್ಬಿಟ್ಟು ಮನೆಯಿಂದ ತುಂಬ ಹತ್ರನೇ ಹೋಗ್ಬಿಟ್ಟು ಏನು ಬೇಕಾಗುತ್ತಲ್ಲ ವೆಜಿಟೇಬಲ್ಸು, ಫ್ರೂಟ್ಸ್ ಅದನ್ನ ತಂದ್ಕೊಳ್ತೀನಿ. ಎವ್ರಿ ಟೈಮ್ ಏನಾಗುತ್ತೆ ಅಂದರೆ, ಆರಾಧ್ಯನ ಸ್ಕೂಲಿಗೆ ಬಿಟ್ಬಿಟ್ಟು, ಸೊ 8 ಗಂಟೆಗೆ ಹೋಗ್ತಾಳೆ, ಅವಳನ್ನ ಬಿಟ್ಬಿಟ್ಟು ಹಾಗೆ ಬರೋ ಟೈಮಲ್ಲೇ ತೊಗೊಂಡು ಬರ್ತಾಯಿದ್ದೆ. ಬಟ್ ಆರಾಧ್ಯ ಲೈಕ್ ನಿನ್ನೆ ಲಾಸ್ಟ್ ವೀಡಿಯೋಲಿ ತೋರಿಸಿದ್ದೆ, ಅವಳು ಬಂದುಬಿಟ್ಟಿದ್ದಾಳೆ. ಹಾಗಾಗಿ 1-2-3 ದಿನ ಸ್ಕೂಲಿಗೆ ಕಳ್ಸೋದು ಬೇಡ ಅಂತಂದು ಅವಳನ್ನ ಮನೆಯಲ್ಲೇ ಬಿಟ್ಟು ಮಕ್ಕಳಿಗೆಲ್ಲ ಮನೇಲಿ ಹಾಲು ಮಾಡಿಕೊಟ್ಟು ಆ್ಯಂಡ್ ಲಡ್ಡುಗೂ ತಿನ್ನಿಸ್ಬಿಟ್ಟು ನಾನು ಅತ್ತೆ ಮಾರ್ಕೆಟಿಗೆ ಬಂದೀವಿ. ನೋಡಿ ಇಲ್ಲಿ ನನಗೆ ಎಷ್ಟು ಬೇಕಾಗುತ್ತೆ. ಮೊದಲು ಏನು ಮಾಡ್ತಿದ್ದೆ ಅಂದರೆ, ಎಲ್ಲ ಥರದ್ದು ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬಿಡ್ತಿದ್ದೆ. ಸೊ ಅದು ಏನಾಗ್ತಿತ್ತು ಅಂದರೆ, ತುಂಬ ದಿನ ಒಂದು 10 ಡೇಸು ಹಂಗಾದ್ರೂ ಖಾಲಿನೇ ಆಗ್ತಿರಲಿಲ್ಲ. ಸೊ ಅಷ್ಟೊಂದು ತೊಗೊಳೋದಕ್ಕಿಂತ ವೀಕ್ಲಿ ನಾನು ಏನೇನು ವೆಜಿಟೇಬಲ್ಸ್ ಮಾಡ್ತೀನಿ ಸೊ ಅಂಥೇಳಿ ಮೊದಲೇ ಅಂದ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ವಾರದಲ್ಲಿ 1-2 ಸಲ ಆದರೂ ಕಾಳುಗಳನ್ನ ಮಾಡ್ತಾ ಇರ್ತೀನಲ್ಲ, ಸೊ ಜಾಸ್ತಿ ತೊಗೊಳೋದು ಬೇಡ ಅಂದ್ಕೊಂಡು ಎರಡು ಥರದ್ದಷ್ಟೇ ತರಕಾರಿ ತೊಗೊಂಡಿದ್ದೀನಿ. ಆ್ಯಂಡ್ ಕಾಮನಾಗಿ ಕ್ಯಾರೆಟು, ಸೌತೆಕಾಯಿ, ಬೀನ್ಸು, ಹೂಕೋಸು, ಬಟಾಣಿ ಇವೆಲ್ಲನೂ ಕಂಪಲ್ಸರಿ ಯಾವಾಗಲೂ ಮನೆಯಲ್ಲಿ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಹಾಕೋದಕ್ಕೆ ಇವನ್ನ ನಾನು ತರಿಸ್ಕೊಂಡಿರ್ತೀನಿ. ಉಪ್ಪಿಟ್ಟಿಗಾಗಲಿ ಅವಲಕ್ಕಿ ಎಲ್ಲದಕ್ಕೂ ವೆಜಿಟೇಬಲ್ಸ್ ಹೆಚ್ಚಾಗಿ ಯೂಸ್ ಮಾಡ್ತೀನಿ ಮನೆಯಲ್ಲಿ ಮೊದಲಿಂದನೂ ಅಷ್ಟೇ. ಇವಂತೂ ಕಾಮನಾಗಿ ತೊಗೊಳ್ತೀನಿ. ಆ್ಯಂಡ್ 2 ತರಕಾರಿ ಯಾವುದಾದ್ರೂ ತೊಗೊಳ್ತೀನಿ. ಆ್ಯಂಡ್ ಫ್ರೂಟ್ಸಿಗೆ ಬಂದರೆ, ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ ಅಂತೂ ಎಷ್ಟು ಕಾಸ್ಟ್ಲಿ ಇತ್ತು. 1 ಪೀಸೇ 70-80 ರುಪೀಸ್ ಅಂತ ಹೇಳ್ತಿದ್ರು. ಆ್ಯಂಡ್ ಒಂದು ಪೈನಾಪಲ್ಲು ತೊಗೊಂಡೆ. ಪೈನಾಪಲ್ ಈ ಥರ ಫ್ರೂಟ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಡಿಟಾಕ್ಸ್ ಜ್ಯೂಸ್ ಮಾಡೋಣ. ಆ್ಯಂಡ್ ಇದು ಫ್ರೂಟ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ, ಹಾಗೆ ತಿನ್ನೋದಕ್ಕೆ ಒಬ್ರಿಗೆ ಇಷ್ಟ ಆಗೋದಿಲ್ಲ. ಬಟ್ ನನಗಂತೂ ಸಖತ್ ಇಷ್ಟ. ಸೊ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಈ ಸಲ ಸ್ವಲ್ಪ ರಾಜಗಿರಿ ಪಲ್ಯನ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಕಾರ್ನ್ ಸಲಾಡ್ ಎಲ್ಲ ಮಾಡ್ತಿರ್ತೀವಲ್ಲ, ಸ್ವಲ್ಪ ಕಾರ್ನ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಾರ್ನ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸೊ ಇವೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇವನ್ನೆಲ್ಲ ಈಗ ನೀಟಾಗಿ ತಂದ ತಕ್ಷಣವೇ ಆರ್ಗನೈಸ್ ಮಾಡ್ಕೊಂಡ್ಬಿಟ್ರೆ ನಮಗೂ ಕೆಲಸ ತಪ್ಪುತ್ತೆ. ಸೊ ನೋಡಿ ಏನೇನು ತೊಗೊಂಡು ಬಂದಿದ್ದೀನಿ. ಇವೆಲ್ಲ ಜಸ್ಟ್ 1 ವೀಕ್ಗೆ ಆಗುವಷ್ಟು ತೊಗೊಂಡು ಬಂದಿದ್ದೀನಿ. ಎವ್ರಿ ಟೈಮ್ ಫ್ರೆಶ್ ಆಗಿ ತಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನಾನು ಹೇಳಿದ್ನಲ್ಲ, ಮಂಡೇನೇ ಜಾಸ್ತಿ ವೆರೈಟೀಸ್ ಇರುತ್ತೆ. ಫ್ರೈಡೇ ಆದರೆ ಅಷ್ಟೊಂದು ಸಿಗೋದಿಲ್ಲ ನಮಗೆ. ಬಟ್ ಕೆಲವೊಂದು ಮನೆಯಲ್ಲಿ ಈರುಳ್ಳಿ, ಟೊಮ್ಯಾಟೊ ಅಂಥವು ಬೇಕಿದ್ರೆ ತಂದ್ಕೊಳ್ತೀನಿ ಅಷ್ಟೇ. ಮಾರ್ನಿಂಗ್ ಅಲ್ಲಿಗೆ ಹೋಗಿ ಬಂದನಲ್ಲ, ಸೊ ಅರೌಂಡ್ 10 ಗಂಟೆ ಆಗಿಬಿಟ್ಟಿತ್ತು ನೋಡಿ. ಸೊ ಆ ಟೈಮಲ್ಲಿ ನಾನು ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಲೈಟಾಗಿ ತಂದಿರೋವಂಥ ಫ್ರೂಟ್ಸಲ್ಲೇ ಕಟ್ ಮಾಡಿ ಅದನ್ನೇ ಆ್ಯಸ್ ಅ ಬ್ರೇಕ್ಫಾಸ್ಟಾಗಿ ತೊಗೊಳ್ತಾ ಇದ್ದೀನಿ. ಜಾಸ್ತಿ ಏನೂ ಇದು ಮಾಡಲಿಲ್ಲ. ಸೊ ಡ್ರ್ಯಾಗನ್ ಫ್ರೂಟ್ ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ ಪಪ್ಪಾಯ ಕಟ್ ಮಾಡಿಕೊಂಡು ಅದು ಒಂದು ಸ್ವಲ್ಪ, ಇದೇ ನನ್ನ ಬ್ರೇಕ್ಫಾಸ್ಟಾಗಿ ತೊಗೊಂಡಿರೋದು. ಎಳ್ನೀರು ಬೇರೆ ಕುಡ್ದಿದ್ನಲ್ಲ, ತುಂಬ ಫಿಲ್ಲಿಂಗೇ ಅನಿಸಿತ್ತು. ಅದರಲ್ಲಿ ಚಿಯಾ ಸೀಡ್ಸ್ ಹಾಕ್ಕೊಂಡು ತೊಗೊಂಡಿದ್ದರಿಂದ
ಸೊ ಫೈಬರ್ ಹೆಚ್ಚಾಗಿ ಇರುತ್ತೆ, ಹಾಗಾಗಿ ನಮಗೆ ತುಂಬ ಹೊತ್ತು ಹೊಟ್ಟೆ ಹಶ್ವಾಗೋದಿಲ್ಲ. ಚಿಯಾ ಸೀಡ್ಸ್ ಮೇನ್ ರೀಸನ್ನೇ ಅದು ವೆಯ್ಟ್ ಲಾಸ್ ಮಾಡೋದಕ್ಕೆ. ಸೊ ಈ ಡ್ರ್ಯಾಗನ್ ಫ್ರೂಟಲ್ಲಿ ನಮಗೆ ತಿನ್ನೋದಕ್ಕೆ ಅಷ್ಟೊಂದು ಟೇಸ್ಟ್ ಅನ್ನಿಸ್ತೇ ಇರ್ಬೋದು, ಬಟ್ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ವೆಯ್ಟ್ ಲಾಸ್ಗೂ ನಾವು ತೊಗೊಳ್ಬೋದು ಆರಾಮಾಗಿ. ಇದನ್ನು ನಾನು ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಆ್ಯಂಡ್ ಪಪ್ಪಾಯ ಸ್ವಲ್ಪ ತೊಗೊಂಡಿದ್ದೀನಿ. ವೆಯ್ಟ್ ಲಾಸ್ ಮಾಡೋರು ಆದಷ್ಟು ಬನಾನಾ, ಹೈ ಕ್ಯಾಲರಿ ಇರೋವಂಥದ್ದು ಫ್ರೂಟ್ಸ್ ಇರುತ್ತಲ್ಲ, ಸಪೋಟ, ಬನಾನಾ ಮತ್ತು ಮ್ಯಾಂಗೋ, ಈ ಥರದನ್ನೆಲ್ಲ ಆದಷ್ಟು ಕಡಿಮೆ ತೊಗೋಬೇಕು. ಜಾಸ್ತಿ ವಾಟರ್ ಕಂಟೆಂಟ್ ಇರೋವಂಥ ಫ್ರೂಟ್ಸ್ನ ಹೆಚ್ಚಾಗಿ ತೊಗೊಂಡ್ರೆ ನಮಗೂ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಆ್ಯಂಡ್ ಮಾರ್ನಿಂಗ್ ಟೈಮ್ ಅದನ್ನು ಬ್ರೇಕ್ಫಾಸ್ಟಾಗಿ ತೊಗೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಮಧ್ಯಾಹ್ನ ಲಂಚ್ಗೆ ಈ ರಾಜಗಿರಿ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ ನೋಡಿ. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿಗಳಲ್ಲಿ, ಸ್ಪೆಷಲಿ ರೊಟ್ಟಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಸೊಪ್ಪುಗಳನ್ನ ನೀವು ಯಾವಾಗ ತೊಗೊಂಡು ಬರ್ತೀರಲ್ಲ ಫ್ರೆಶ್ ಆಗಿ, ಅವಾಗೇ ಮಾಡ್ಕೊಂಡ್ಬಿಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಸೊಪ್ಪುಗಳನ್ನೆಲ್ಲ ಆದಷ್ಟು ನಾನು ಉಪ್ಪು ನೀರಲ್ಲಿ ಸ್ವಲ್ಪ 1-2 ನಿಮಿಷದ ಕಾಲ ಚೆನ್ನಾಗಿ ತೊಳ್ಕೊಳ್ತೀನಿ. ನೆಕ್ಸ್ಟ್ ಆರಾಧ್ಯ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ ನೋಡಿ. ಇದು ಪಲ್ಯ ಮಾಡ್ಕೊಂಡು ಇಟ್ಟಿದ್ದಾರೆ. ಇದು ಬೆಳ್ಳುಳ್ಳಿ, ಇದು ಮೆಣಸಿನ್ಕಾಯಿ, ಇದು ಉಪ್ಪು, ಇದು ಜೀರಿಗೆ, ಇವಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇವಾಗ ಮಿಕ್ಸಿ ಹಾಕ್ತಾರೆ ನೋಡಿ. ಫಸ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಇಟ್ಕೊಂಡಿರ್ತಾರಲ್ಲ ಆಮೇಲೆ ಹಾಕ್ಕೊಂಡು, ಆಮೇಲೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಅದೇನು ಉಪ್ಪು ತಿಳ್ಕೊಂಡಿರ್ತಾರಲ್ಲ ಅದು ಹಾಕ್ಕೋಬೇಕು. ಆಮೇಲೆ ಮುಚ್ಚಿ ಮಿಕ್ಸಿ ಮಾಡ್ತಾರೆ. ಇದು ಹಿಂಗೆ ಮುಚ್ಚಿಟ್ಕೋಬೇಕು. ನೋಡಿ ಹಿಂಗೆ ಮುಚ್ಚಿಟ್ಕೊಂಡ್ಬಿಡ್ವಿ. ಇದು ನೋಡಿ ಹಿಂಗೆ ಹಸಿಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇದು ಜೀರಿಗೆ, ಉಪ್ಪು ಎಲ್ಲ ಮಾಡ್ಕೊಂಡು ಮಿಕ್ಸಿ ಹಾಕಿದ್ದಾರೆ. ನೈಸ್ ಹಾಕ್ಬಾರ್ದು. ಇದು ಮಿಕ್ಸಿ ಮಾಡ್ಕೊಂಡಿರುತ್ತಲ್ಲ ಇದ್ರೊಳಗೆ ಹಾಕ್ಬಿಡ್ಬೇಕು. ಸ್ವಲ್ಪ ಈ ಥರ ಅಮ್ಮ ತೋರಿಸಿದ್ರಲ್ಲ ಅದರೊಳಗೆ ಈ ಮಿಕ್ಸಿ ಇತ್ತಲ್ಲ ಇದ್ರೊಳಗೆ ಹಾಕ್ಕೊಬಿಡ್ಬೇಕು. ಸೊ ಗೈಸ್ ನೋಡಿ, ಒಂದು ಸ್ಪೂನ್ ತಗೊಂಡು ಕಲಿಸ್ಬೇಕು. ನೋಡಿದ್ರಲ್ಲ, ನಿಮಗೆ ಅರ್ಥ ಆಯ್ತಲ್ಲ ಆರಾಧ್ಯ ಹೇಳಿದ್ದು. ಸೊ ಅದು ಮಿಕ್ಸಿ ಮಾಡ್ಕೊಂಡಿರೋದನ್ನೆಲ್ಲ ಪೇಸ್ಟ್ ಜಸ್ಟ್ ಸೊಪ್ಪಿಗೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಎಲ್ಲ ಕಡೆ ಹತ್ತುತ್ತೆ ಅಂತಲೂ. ನಾವು ಡೈರೆಕ್ಟ್ ಆಯಿಲಲ್ಲಾದರೂ ಹಾಕ್ಕೊಳ್ಬೋದು, ಬಟ್ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ. 1-2 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊಪ್ಪಿನ ಪಲ್ಯಗಳಿಗೆ ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ, ಹಾಗಾಗಿನೇ ಅಷ್ಟೊಂದು ಪಲ್ಯಗೆ ಜಸ್ಟ್ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಇದ್ದರೆ 3 ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊಪ್ಪಿನ ಪಲ್ಯಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿದ್ದರೆ, ಹೆಚ್ಚಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಈ ಥರ ಸ್ವಲ್ಪ ಫ್ರೈ ಆಗಿದ್ದಾವೆ ಅಂತ ಅಂದಾಗ ನಾವು ಇದಕ್ಕೆ ಸೊಪ್ಪೆಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಸೊಪ್ಪು ನಾವು ತೊಳೆದಿರ್ತೀವಲ್ಲ, ನೀರು ಇಲ್ಲಾರ್ದಂಗೆ ನೋಡ್ಕೊಳ್ಬೇಕು. ನೀರೆಲ್ಲ ಹೋಗೋ ಥರ ನೀರೆಲ್ಲ ಬಸ್ತಿಡ್ಕೋಬೇಕು. ಇಲ್ಲ ಅಂತಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಒರೆಸಿಟ್ಕೊಂಡು ಮಾಡಿಕೊಂಡ್ರೆ ಪಲ್ಯ ಚೆನ್ನಾಗಿ ಉದುರು ಬರುತ್ತೆ. ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿನೇ ಇವಾಗ ಸ್ವಲ್ಪ ಪಲ್ಯನ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊಪ್ಪು ಆಗಿರೋದ್ರಿಂದ ಜಾಸ್ತಿ ನೀವು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲೋ ಫ್ಲೇಮಲ್ಲೇ ಪಲ್ಯ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಸೊ ನೋಡಿ, ನಮಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ತೀರಾ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಕೊನೆಯದಾಗಿ ನಾನು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಆಪ್ಷನಲ್ಲು. ಈ ರೆಸಿಪಿನ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಈ ಥರ ಸ್ಟೈಲಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೊ ಮಧ್ಯಾಹ್ನ ಲಂಚ್ಗೆ ನಾನು ಪ್ರಿಪೇರ್ ಮಾಡಿರೋಂಥ ರಾಜಗಿರಿ ಪಲ್ಯ, ಸೊಪ್ಪಿನ ಪಲ್ಯ, ಇದರಲ್ಲಿ ತುಂಬ ಫೈಬರ್ ಹೆಚ್ಚಾಗಿ ಸಿಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಪಲ್ಯ ತೊಗೊಂಡಿದ್ದೀನಿ. ಆ್ಯಂಡ್ ಆಯಿಲ್ ಕಡಿಮೆ ಇರಬೇಕು, ಮೇನ್ ಥಿಂಗ್ ಅದೇ. ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಿಮಗೆ, ಆಯಿಲ್ ಕಡಿಮೆ ಯೂಸ್ ಮಾಡಿ.
ಸೊ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಸಲಾಡ್ಸ್ನ ತೊಗೊಳ್ತಾ ಇದ್ದೀನಿ ನೋಡಿ. ಆ್ಯಂಡ್ ಈಗೀಗಂತೂ ಎಷ್ಟಾಗುತ್ತೋ ಅಷ್ಟು ಹಸಿ ತರಕಾರಿಗಳನ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ದಟ್ ನಮಗೆ ಫೈಬರ್ ಹೆಚ್ಚಾಗಿ ಸಿಗುತ್ತೆ, ಸ್ವಲ್ಪ ಫಿಲ್ಲಿಂಗ್ ಅಂತ ಅನಿಸೋದಿಲ್ಲ. ಇವತ್ತು ಏನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ತೀನಿ ನಿಮಗೆ. ಡಯಟಲ್ಲಿ ಇಷ್ಟು ದಿನ ನಾನು 2 ರೊಟ್ಟಿ ತೊಗೊಳ್ತಾ ಇದ್ದೆ, ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜೆ ರೊಟ್ಟಿ 2 ತೊಗೊಳ್ತಾ ಇದ್ದೆ. ಬಟ್ ಇವತ್ತಿಂದ ನಾನು ಮಧ್ಯಾಹ್ನ ಒಂದೇ ಜೋಳದ ರೊಟ್ಟಿನ ತೊಗೊಳ್ತಾ ಇದ್ದೀನಿ. ಸೊ ಅದು ಚೇಂಜಸ್ ಮಾಡ್ಕೊಂಡಿದ್ದೀನಿ. ನನಗೆ ಒಂದು ತೊಗೊಂಡಾದ್ಮೇಲೆ ತೀರಾ ಹೊಟ್ಟೆ ಹಶ್ವು ಆಗ್ತಾಯಿದೆ, ಇನ್ನು ಸ್ವಲ್ಪನೂ ಹೊಟ್ಟೆ ತುಂಬಿಲ್ಲ ಅಂದರೆ ಇನ್ನು ಒಂದು 1/4 ಭಾಗದಷ್ಟು ತೊಗೊಳ್ತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ತೊಗೊಳ್ತಾ ಇಲ್ಲ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಚೇಂಜ್ ಮಾಡ್ಕೊಂಡಿರೋದು. ಮೇಯ್ನಾಗಿ ವೆಯ್ಟ್ ಲಾಸ್, ಯಾವುದೇ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ಚಾಲೆಂಜಲ್ಲಿ ನಾವು ವೆಯ್ಟ್ನ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಪೋರ್ಷನ್ ಕಂಟ್ರೋಲ್ ಮಾಡಲೇಬೇಕು. ಹಾಗಾಗಿನೇ ನಾನು ಜಾಸ್ತಿ ಏನು ವರ್ಕೌಟ್ಸೂ ಮಾಡ್ತಾಯಿಲ್ಲ, ಈವನ್ ವಾಕಿಂಗೂ ಜಾಸ್ತಿ 1/2 ಅವರ್ ಅಷ್ಟೇ ಮಾಡ್ತಾ ಇರೋದು. ಸೊ ನನಗೆ ಅಷ್ಟೊಂದೇನು ಹೊಟ್ಟೆ ಹಶ್ವಾಗೋದಿಲ್ಲ. ಲಿಟ್ರಲಿ ಹೇಳಬೇಕು ಅಂತಂದರೆ ನಾನು ಏನು ತರಕಾರಿ ಪಲ್ಯ ಎಲ್ಲ ತಿಂದುಬಿಟ್ಟಿರ್ತೀನಲ್ಲ, ಹಾಗಾಗಿನೇ 1 ರೊಟ್ಟಿನ ಮಧ್ಯಾಹ್ನ ತೊಗೊಳ್ತಾ ಇದ್ದೀನಿ. ಇದು ಚೇಂಜಸ್ ಮಾಡ್ಕೊಂಡಿರೋದು. ಆ್ಯಂಡ್ ಈವ್ನಿಂಗ್ ಟೈಮು ಏನಾಗಿತ್ತು ಅಂದರೆ ಸ್ಟಾರ್ಟಿಂಗ್ ಆಬ್ವಿಯಸ್ಲಿ ಸ್ವಲ್ಪ ಹೊಟ್ಟೆ ಹಶ್ವಾಗೇ ಆಗುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ, ಒಂದೇ ರೊಟ್ಟಿ ಒಂದೇ ಚಪಾತಿ ತಿಂದಿರೋದಕ್ಕೆ. ಸೊ ಹಾಗಾಗಿನೇ ನನಗೆ ಈವ್ನಿಂಗ್ ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತು. ಡೈಲಿ ನಾನು ಈವ್ನಿಂಗ್ ಟೈಮಲ್ಲಿ ಏನೂ ಸ್ನ್ಯಾಕ್ಸ್ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ನಲ್ಲ, ಬಟ್ ಇವತ್ತು ಮಧ್ಯಾಹ್ನ ಒಂದೇ ರೊಟ್ಟಿ ತೊಗೊಂಡಿರೋದ್ರಿಂದ ನನಗೆ ಈವ್ನಿಂಗ್ ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತು. ವಾಕಿಂಗ್ ಹೋಗೋದಕ್ಕೂ ಮುಂಚೆ ನಾನು ಒಂದು ಹನಿ ಆಮ್ಲಾ ಅಂತ ನಾನು ತೋರಿಸಿದ್ದೆ, ಡ್ರೈ ಫ್ರೂಟ್ಸ್ ಶಾಪಲ್ಲಿ ತೊಗೊಂಡಿದ್ದೆ ನಾನು. ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ತೊಗೊಂಡಿರೋದು. ನಿಮಗೆ ಆ ಥರ ಏನಾದರೂ ಬೇಕು ಅನಿಸಿದರೆ ಒಂದು ಡೇಟ್ಸ್, ಒಂದು ಖರ್ಜೂರ ಅಥವಾ 2 ಖರ್ಜೂರ ತೊಗೋಬೋದು, ಅದಕ್ಕಿಂತ ಜಾಸ್ತಿ ಬೇಡ. ಆ್ಯಂಡ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವರ್ಕೌಟ್ ಮಾಡಿದೆ. ಹೇಳಿದ್ದೆಲ್ಲ ಕೆಳಗಡೆ ನಮ್ಮ ಮನೆ ಕೆಳಗಡೆ ಪಾರ್ಕಲ್ಲಿ ಈ ಥರ ವರ್ಕೌಟ್ ಮಾಡೋ ಅಂಥ ಇಕ್ವಿಪ್ಮೆಂಟ್ಸ್ ಇದ್ದಾವೆ. ಅದರಲ್ಲಿ ಒಂದು 15 ಮಿನಿಟ್ಸ್, ಜಾಸ್ತಿ ಮಾಡಿಲ್ಲ, ಒಂದು 15 ಮಿನಿಟ್ಸ್ ವರ್ಕೌಟ್ ಮಾಡಿರೋದು. ಒಂದು 1/2 ಅವರ್ ನಾನು ವಾಕಿಂಗ್ ಮಾಡಿದ್ದೀನಿ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲಿ ನೈಟ್ ಡಿನ್ನರ್ಗೆ ನಾನು ತೊಗೊಳ್ತಾ ಇರೋದು ಪ್ರೋಟೀನ್ ದೋಸೆ, ಹೈ ಪ್ರೋಟೀನ್ ದೋಸೆನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನಾನು ವಾಕಿಂಗ್ ಹೋಗೋದಕ್ಕೂ ಮುಂಚೆ ಈ ಹೆಸರುಬೇಳೆನ ನೆನೆಸಿಟ್ಟಿದ್ದೆ, ಅಥವಾ ನೀವು ಮಧ್ಯಾಹ್ನ ಆದರೂ ನೆನೆಸಿಟ್ಕೊಳ್ಬೋದು. ನಾನು ತೋರಿಸಿರೋಂಥ ಚಿಕ್ಕ ಟೀ ಗ್ಲಾಸಲ್ಲಿ 2 ಗ್ಲಾಸ್ನ ನೆನೆಸಿಟ್ಕೊಂಡಿದ್ದೀನಿ, ಇಬ್ಬರಿಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಪ್ಲೇನು, ಬೇರೆ ಏನೂ ಆ್ಯಡ್ ಮಾಡಿಲ್ಲ ಇದರಲ್ಲಿ. ನೀರು ಹಾಕ್ಕೊಂಡ್ಬಿಟ್ಟು ನಮ್ಮ ದೋಸೆ ಬ್ಯಾಟರ್ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ತೀವಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಬ್ಯಾಟರ್ನ ನಾನು ದೋಸೆ ಯಾವ ರೀತಿ ಹಾಕ್ಕೊಳ್ತೀವಲ್ಲ ಅದೇ ಥರ, ಇದರಲ್ಲಿ ಬೇರೆ ಏನು ಮಿಕ್ಸ್ ಮಾಡಿಲ್ಲ, ಅಕ್ಕಿ ಆಗಲಿ ಉದ್ದಿನಬೇಳೆ ಏನೂ ಹಾಕಿಲ್ಲ. ದೋಸೆನೂ ಪರ್ಫೆಕ್ಟಾಗಿ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಪ್ಯಾನ್ ಚೆನ್ನಾಗಿರಬೇಕು ಅಷ್ಟೇ. ಸ್ವಲ್ಪ ಏನು ಮಾಡಿದ್ದೀನಿ ಅಂತಂದರೆ, ದೋಸೆ ಹಾಕ್ಕೊಳ್ಳೋದಕ್ಕೂ ಮುಂಚೆ ದೋಸೆ ಹಂಚೆಲ್ಲ ಚೆನ್ನಾಗಿ ಹೀಟ್ ಆದಮೇಲೆ ಈಗ ಇದಕ್ಕೆ ಒಂದು ಈರುಳ್ಳಿಗೆ 1-2 ಡ್ರಾಪ್ ಅಷ್ಟು ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಸೊ ಏನು ತಳ ಹಿಡಿಲಾರ್ದಂಗೆ ದೋಸೆ ಬರಲಿ ಅಂತ ಅಷ್ಟೇ. ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂಥ ಈ ಹೆಸರು ಬೇಳೆಯಿಂದ ದೋಸೆನ ಸ್ಪ್ರೆಡ್ ಮಾಡಿಕೊಂಡು, ಈಗ ಇದು ಸ್ವಲ್ಪ ಕುಕ್ ಆಗಲಿ. ಸ್ವಲ್ಪ ಎಲ್ಲ ಹಸಿ ಹೋದ್ಮೇಲೆ ನಾನೇನು ಮಾಡ್ತೀನಿ ಅಂದರೆ, ನಿನ್ನೆ ಒಂದು ಗ್ರೀನ್ ಚಟ್ನಿ ತೋರಿಸಿದ್ನಲ್ಲ, ಏನು ಚಿಕನ್ ರೋಲಿಗೆ ಗ್ರೀನ್ ಚಟ್ನಿನ ಪ್ರಿಪೇರ್ ಮಾಡಿದ್ವಿ. ಸೊ ಅದನ್ನೇ ನಾನು ಹೇಳಿದೆ, ಹಲವಾರು ರೆಸಿಪೀಸ್ಗೆ ನಾವು ಅದನ್ನೇ ಯೂಸ್ ಮಾಡ್ಕೋಬೋದು ಅಂತ. ಅದನ್ನೇ ನಾನಿಲ್ಲಿ ತೋರಿಸ್ತಾ ಇರೋದು. ಗ್ರೀನ್ ಚಟ್ನಿ 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಟ್ನಿನ ದೋಸೆಗೆ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಅದರ ಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕಿದ್ರೂ ಹಾಕ್ಕೊಳ್ಬೋದು. ಸೊ ಈ ಥರ ದೋಸೆನ ನಾನು ಪ್ರಿಪೇರ್ ಮಾಡಿಕೊಂಡು ನೈಟ್ ಡಿನ್ನರ್ಗೆ ತೊಗೊಂಡಿರೋದು. ಇದನ್ನು ಬ್ರೇಕ್ಫಾಸ್ಟ್ಗಾದರೂ ತೊಗೊಳ್ಬೋದು ಅಥವಾ ನೈಟ್ ಡಿನ್ನರ್ಗಾದರೂ ತೊಗೋಬೋದು. 2 ತೊಗೊಳ್ಳಿ, ಜಾಸ್ತಿ ಬೇಡ. ನಾನು 2 ತೊಗೊಂಡಿದ್ದೀನಿ ನೋಡಿ. ಇಷ್ಟು ನಂದು 12ನೇ ದಿನದ್ದು ಏನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ತೊಗೊಂಡಿರುವಂಥ ಫುಡ್ಡು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದೇ ರೀತಿಯಾಗಿ ತುಂಬ ಹೈ ಪ್ರೋಟೀನ್, ಹೈ ಫೈಬರ್ ಸಿಗೋವಂಥ ರೆಸಿಪಿ ಇದು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವೀಡಿಯೋಸ್ ಮಾಡ್ತೀನಿ.